ಪ್ರೀತಿಯ ವೀಕ್ಷಕರೇ, ಅಮೃತಧಾರೆ ಧಾರಾವಾಹಿಯಲ್ಲಿ ಈಗ ಜಯದೇವ್ ಬೀದಿಗೆ ಬಿದ್ದಿದ್ದಾನೆ. ಇದನ್ನ ನೋಡಿ ವೀಕ್ಷಕರಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟಿದ್ದಾರೆ. ಜಯದೇವ್ ಇರೋ ಆಸ್ತಿ ಎಲ್ಲದನ್ನ ಕಳ್ಕೊಂಡಿದ್ದಾನೆ. ಕರ್ಮ ಬಿಡುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ದಿಯಾ ಅಂತೂ ಬಿಟ್ಟಿಲ್ಲ. ದಿಯಾ ಸಿಕ್ಕಾಪಟ್ಟೆ ಈ ಜಯದೇವ್ಗೆ ಪಾಠ ಕಲಿಸಿದಾಳೆ. ಸೊ ಹೀಗಾಗಿ ವೀಕ್ಷಕರು ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟಿದ್ದಾರೆ, ದಿಯಾ ಸರಿಯಾಗಿ ಮಾಡಿದಾಳೆ ಅಂತ. ಇನ್ನು ಕೆಲವರು ದಿಯಾ ಕೂಡ ಮಾಡಿದ ತಪ್ಪೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೇನೇ ಇರಲಿ, ಪಾತ್ರ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಕತೆ ಕೂಡ ಚೆನ್ನಾಗಿ ಹೋಗ್ತಿದೆ, ವೀಕ್ಷಕರು ಕೂಡ ಇಷ್ಟಪಡ್ತಾ ಇದ್ದಾರೆ. ಇದರ ಜೊತೆಗೆ ದಿಯಾ ಪಾತ್ರಧಾರಿ ಶ್ವೇತಾ ಗೌಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಅಂದರೆ ಧಾರಾವಾಹಿ ಬೇರೆ, ನಿಜ ಜೀವನ ಬೇರೆ. ಸೊ ಹಾಗಾಗಿ ಅವರ ನಿಜ ಜೀವನ ಹೇಗಿದೆ, ರಿಯಲ್ ಆಗಿ ಅವ್ರು ಹೇಗೆ ಅಂತ ತಿಳ್ಕೊಳ್ಳುವಂತಹ ಸಮಯ. ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಮೊದಲಿಗೆ ಅಭಿನಂದನೆಗಳು. ನಿಜ ಜೀವನದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಿಮ್ಮ ಬಗ್ಗೆ ಹೇಳಿ. ಅಂದರೆ ಈಗ ಸೀರಿಯಲ್ ದಿಯಾ ಹೇಗೆ ಏನು ಎತ್ತ ವೀಕ್ಷಕರಿಗೆ ಗೊತ್ತಿದೆ. ಸೊ ಶ್ವೇತಾ ಹೇಳಿ, ಯಾರು ಏನು ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ನಾನು ರೀಸೆಂಟಾಗಿ M.Com ಕಂಪ್ಲೀಟ್ ಮಾಡಿದ್ದೀನಿ. ಬೇಸಿಕಲಿ ಫ್ಯಾಷನ್ ಮಾಡೆಲ್, ಮತ್ತು ಇವಾಗ ಆರ್ಟಿಸ್ಟ್ ಆಗಿರೋದು. ತುಂಬ ಆಸೆ ಇತ್ತು ನನಗೆ ಮಾಡಲಿಂಗ್ ಮಾಡಬೇಕು, ರ್ಯಾಂಪ್ ವಾಕ್ ಮಾಡಬೇಕು ಅಂತ. ಬಟ್ ನನ್ನ ಹೈಟ್ 5 ಫೀಟ್ ಅಷ್ಟೇ, ಅದರಿಂದ ನನಗೆ ಅಷ್ಟೊಂದು ಫ್ಯಾಷನ್ ಶೋಸ್ ಸಿಗ್ತಾ ಇರಲಿಲ್ಲ. ಸರಿ ಏನು ಮಾಡೋದು ಅಂತಿರುವಾಗ ಚಿಕ್ಕ ಶೋಸ್ ಬರ್ತಾಯಿತ್ತು. ಹಾಗೆ ಒಂದು ದಿವಸ ಅಮೃತಧಾರೆದು ಆಡಿಷನ್ ಬಂತು. ಆ್ಯಕ್ಚುಲಿ ನಾನು ಫಸ್ಟು ಬಂದಿದ್ದು ಮಲ್ಲಿ ಕ್ಯಾರೆಕ್ಟರ್ಗೆ, ಅದು ಓಕೆ ಆಗಲಿಲ್ಲ. ಆಮೇಲೆ ದಿಯಾ ಸಿಕ್ತು, ಚೆನ್ನಾಗಿ ಬರ್ತಿದೆ. ಆ್ಯಂಡ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ನಮ್ಮ ಡ್ಯಾಡಿ ಬೆಲ್ಲಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಅಮ್ಮಂದು ಬೆಲ್, ಓಕೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಅದರಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ತಾಯಿದು ಒಂದು ಪಾರ್ಲರ್ ಇದೆ, ಇನ್ನೊಂದು ಅವರು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಗಾರ್ಮೆಂಟ್ಸ್ ನಡೆಸ್ತಾರೆ. ಇನ್ನು ನನ್ನ ತಮ್ಮ ಇದ್ದಾನೆ, ಅವನದು ಇವಾಗ ಸ್ಟಡೀಸ್ ಕಂಪ್ಲೀಟ್ ಆಯಿತು. ಸದ್ಯಕ್ಕೆ ಮನೇಲಿ ಇದ್ದಾನೆ. ನನ್ನ ಮದುವೆ ಮುಗಿದ್ಮೇಲೆ ನೋಡಬೇಕು ಅವ್ನು ಏನು ಮಾಡ್ತಾನೆ, ಬಿಸ್ನೆಸ್ಸಾ ಅಥವಾ ಕೆಲಸನ ನೋಡಬೇಕು. ಆ್ಯಂಡ್ ಈಗ ಮದುವೆ ಬೇಡ, ಇನ್ನೊಂದು 2 ವರ್ಷ ಅಂದ್ಕೊಂಡಿದ್ದೆ, ಬಟ್ ಮದುವೆ ಆಗ್ತಾಯಿದೆ. ಅವ್ರನ್ನ ಮನೇಲಿ ಈ ಥರ ಹುಡುಗನ ನೋಡ್ತಾ ಇದ್ದೀನಿ ಅಂತ ಹೇಳುವಾಗ ನಾನು ಫಸ್ಟು ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳೋಣ ಅಂತಲೇ ಇದ್ದೆ. ಬಟ್ ಫ್ಯಾಮಿಲಿ ಎಲ್ಲ ಅವ್ರನ್ನ ನೋಡಿದ್ಮೇಲೆ ನನಗೆ ಬೇಡ ಅಂತ ಎಲ್ಲೂ ಅನಿಸ್ಲಿಲ್ಲ, ಇಷ್ಟ ಆಯಿತು. ಸೊ ನೋಡೋಣ, ಹೊಸ ಜೀವನ ಹೇಗಿರುತ್ತೆ ಗೊತ್ತಿಲ್ಲ. ಒಂದು ಕಡೆ ಭಯ, ಒಂದು ಕಡೆ ಖುಷಿ, ಎರಡೂ ಇದೆ. ಓಕೆ, ಎಜುಕೇಷನ್ ಏನು ಮಾಡಿದ್ರಿ? ನಂದು ರೀಸೆಂಟಾಗಿ M.Com ಆಗಿದೆ. M.Comಗಿನ ಮುಂಚೆ B.Com ಮಾಡೋವಾಗ 1 ವರ್ಷ ಕಾರ್ಪೊರೇಟಲ್ಲಿ ಕೆಲಸ ಮಾಡಿದೆ. ಕಾರ್ಪೊರೇಟ್ ಲೈಫ್ ಸಾಕು ಅಂತ ಅನಿಸಿ ಹಂಗೆ ಫೈನಲ್ ಇಯರ್ ಬಂದೆ. ಫೈನಲ್ ಇಯರ್ ಬಂದಾಗ ಮಾಡಲಿಂಗು, ಆ್ಯಕ್ಟಿಂಗ್ ಎಲ್ಲ, ಅಂದರೆ ಕಾಲೇಜಲ್ಲಿ ಫ್ಯಾಷನ್ ಶೋಸ್ ನಡೀತಾ ಇತ್ತು. ಪಾರ್ಟಿಸಿಪೇಟ್ ಮಾಡ್ತಾ ತುಂಬ ಖುಷಿ ಆಗ್ತಾಯಿತ್ತು. ಬಟ್ ದೊಡ್ಡ ಶೋಸ್ ಸಿಗ್ತಾ ಇರಲಿಲ್ಲ, ಸಣ್ಣ ಶೋಸ್ ಸಿಗ್ತಾಯಿತ್ತು. ಓಕೆ ಮಾಡಿಕೊಂಡು ಹಂಗೆ ಆ್ಯಕ್ಟಿಂಗ್ ಬಂದಾಗ ತುಂಬ ಖುಷಿ ಆಯಿತು. ಇವಾಗ ಜರ್ನಿ ನಡೀತಾ ಇದೆ. ಬಟ್ ನನಗೆ PhD ಮಾಡಬೇಕು ಅನ್ನೋ, ಇನ್ನೂ ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನೋ ಆಸೆ ಇದೆ. ಸೊ ನೋಡೋಣ ಅದು ಏನಾಗುತ್ತೆ ಅಂತ. ಓಕೆ, ಈಗ ಎಜುಕೇಷನ್ ಇನ್ನೂ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರಿ. ಇದೇ ಟೈಮಲ್ಲಿ ಮನೇಲಿ ಮದುವೆ ಪ್ರೆಷರ್ ಬಂತು ಅಂತ ಹೇಳಿದ್ರಿ. ಯಾಕೆ ಅಂದರೆ ನೀವು ಹೇಳಿದ್ರು ಕೂಡ ಯಾಕೆ ಮಾಡಬೇಕು ಅಂತಂದರೆ ಟೈಮಿಗೆ ಸರಿಯಾಗಿ ಮದುವೆ ಆಗಬೇಕು ಅಂತನಾ? ಮೇ ಬಿ ಅದೇ ಇರ್ಬೋದು. ಮತ್ತು ಪೇರೆಂಟ್ಸಿಗೆ ನನಗೆ ನಮ್ಮ ಮನೇಲಿ ಇಲ್ಲಿ ತನಕ ಏನು ಮದುವೆದು ಪ್ರೆಷರ್ ಇರಲಿಲ್ಲ. ನಾನು M.Com ಮಾಡಿದೆ, ಆ್ಯಕ್ಟಿಂಗು, ಮಾಡಲಿಂಗ್ ಅಂದೆ, ನಮ್ಮ ಮನೇಲಿ ಎಲ್ಲ ಪರ್ಮಿಷನ್ ಕೊಟ್ಟರು. ಬಟ್ ಇವಾಗ ಸಾಕು, ಬೇಕಾದರೆ ಅವ್ರು ಒಪ್ಕೊಂಡ್ರೆ, ಅಂದರೆ ಇವಾಗ ಇನ್ಲಾ ಫ್ಯಾಮಿಲಿ ಒಪ್ಕೊಂಡ್ರೆ ಕಂಟಿನ್ಯೂ ಮಾಡು, ಇಲ್ಲ ನೀನು ಓದಬೇಕಂದ್ರೆ ಓದು. ಬಟ್ ಮದುವೆ ರೈಟ್ ಟೈಮಿಗೆ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಎಲ್ಲರೂ ಅಂದರೆ ಮದುವೆ ಮಾಡ್ಕೊಂಡ್ಮೇಲೂ ಓದ್ಬೋದು, ಅವ್ರು ಓದಿಸ್ತೀನಿ ಅನ್ನೋರನ್ನೇ ನೋಡ್ತೀನಿ ಅಂತೆಲ್ಲ ಹೇಳಿದರು. ಸರಿ ನೋಡೋಣ, ಫಸ್ಟು ಇಲ್ಲಿ ಇಷ್ಟ ಇಲ್ಲ ಅಂತ ಹೇಳೋಣ ಅಂತಲೇ ನನ್ನ ಮನಸ್ಸಲ್ಲಿ ಇದ್ದಿದ್ದು. ಬಟ್ ಅವ್ರ ಫ್ಯಾಮಿಲಿ ನಮ್ಮ ನೋಡೋಕ್ಕೆ ಬಂದಾಗ ನಾವು ಓದಿಸ್ತೀವಿ. ಮತ್ತು ನನಗೆ ಇನ್ನೂ ಏನಂದರೆ ಐ ಆಮ್ ಸೋ ಲಕ್ಕಿ ಅನ್ನಿಸ್ತಾ ಇದೆ. ನನ್ನ ಇನ್ಲಾ ಫ್ಯಾಮಿಲಿ ಎಲ್ಲ ನನ್ನ ಸೀರಿಯಲ್ ಫ್ಯಾನ್. ಓಕೆ, ನೀವು ಆ್ಯಕ್ಟ್ ಮಾಡ್ತೀರಾ ಅಂದರೆ ನಿನ್ನ ಇಷ್ಟ, ನೀನು ಕಂಟಿನ್ಯೂ ಮಾಡು, ಅದು ನಿನಗೆ ನಿನ್ನ ಹಸ್ಬೆಂಡ್ಗೆ ಬಿಟ್ಟಿದ್ದು, ನೀವು ಕಂಟಿನ್ಯೂ ಮಾಡು. ಓದ್ತೀಯ, ನೀನು ಎಲ್ಲಿವರೆಗೂ ಓದ್ತೀಯ ಅಲ್ಲಿವರೆಗೂ ಓದಿಸ್ತೀನಿ. ಆ್ಯಕ್ಚುಲಿ ನಮ್ಮ ಮದುವೆ ಡೇಟ್ ಇದ್ದಿದ್ದು 26-27 ಮೇ. ನನಗೆ 23-24 ಎಕ್ಸಾಮ್ ಇದೆ. ನಮ್ಮ ಮಾವ ನನ್ನ ಸೊಸೆಗೆ ಎಕ್ಸಾಮ್ ಇದೆ, ಆ ಡೇಟ್ ಬೇಡ ಅಂದ್ಬಿಟ್ಟು ಪ್ರೀಪೋನ್ ಮಾಡಿಕೊಂಡ್ರು, 14-15ಗೆ ಇಟ್ಟರು. ಸೊ ಆವಾಗ ಅದೆಲ್ಲ ಕೇಳುವಾಗ ಸರಿ ಓಕೆ ಓದಿಸ್ತೀನಿ ಅಂತ ಇದ್ದಾರೆ, ನೋಡೋಣ ಮದುವೆ ಆದಮೇಲೆ ಓದೋದು ಹೆಂಗಿರುತ್ತೆ ಏನು ನೋಡೋಣ ಅಂದ್ಬಿಟ್ಟು ನಾನು ಓಕೆ ಅಂತ ಅಂದೆ. ಓಕೆ, ಹುಡುಗ ಯಾರು, ಏನು ಮಾಡ್ತಾರೆ, ಎಲ್ಲಿಯವರು? ಅವ್ರ ಹೆಸರು ಸುನೀಲ್ ಚಂದ್ರ. ನಮ್ಮ ತಂದೆ ಫಾರ್ ರಿಲೇಟಿವ್ ಅವರು, ನಮ್ಮ ಊರವರೇನೆ. ನಮ್ಮ ಅಜ್ಜಿ ಮನೆಗೂ ಅವ್ರ ಮನೆಗೂ 500 ಮೀಟರ್ಸ್. ಓಕೆ, ಸೊ ಗೊತ್ತಿರೋ ಸಂಬಂಧನೇ. ಅವರು ಬೇಸಿಕಲಿ ಫಾರ್ಮರ್. ಇವಾಗ ಬೆಂಗಳೂರಲ್ಲಿ ಅವ್ರದ್ದು ಬೇಕ್ರಿ ಬಿಸ್ನೆಸ್ ನಡೆಸ್ತಾ ಇದ್ದಾರೆ.
ರೈತರ ಮಗ ಅಂತ ಹೇಳಿದ್ಕೂಡ್ಲೆ ನಿಜ ಖುಷಿ ಆಗತ್ತೆ. ಥ್ಯಾಂಕ್ ಯು. ಓಕೆ. ಅಂದರೆ ನನಗೊಂದು ಅಂದರೆ ಒಂದು ಆಸೆ ಇರುತ್ತಲ್ಲ ಎಲ್ಲರಿಗೂ, ಆ ಥರ ನನಗೂ ಏನಂದರೆ ಒಂದು ಇಂಡಿಯನ್ ಆರ್ಮಿಯಲ್ಲಿ ಇರಬೇಕು, ಇಲ್ಲ ಫಾರ್ಮರ್ ಆಗಿರಬೇಕು, ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರಬೇಕು ಅಂತ ಇತ್ತು. ನಾನು ಅದೇ ಹೇಳಿದ್ನಲ್ಲ, ಅವ್ರು ನೋಡಿ ಅವ್ರನ್ನ ಮಾತಾಡ್ಸಿದಾಗ ನಂಗೆ ಬೇಡ ಅನ್ನೋ ಥರ ಏನೂ ಇರಲಿಲ್ಲ. ಅದಕ್ಕೆ ಈಗ ಸಡನ್ ಆಗಿ ಮನೇಲಿ ಮದುವೆ ಮಾಡ್ತೀವಿ ಅಂತ ಹೇಳ್ತಾರೆ, ಹಾಗೇನೆ ಮದುವೆ ಫಿಕ್ಸ್ ಆಗ್ಬಿಡುತ್ತೆ. ಕೆಲವೊಮ್ಮೆ ಸೆಟ್ ಆಗಲ್ಲ ಅಂತ ಹೇಳಿ ಒಂದಷ್ಟು ವರ್ಷಗಳು ದುಡ್ಕೊಂಡು ಹೋಗೋದು ಇದೆ ಕೆಲವರಿಗೆ, ಏನೇನೋ ಒಂದಷ್ಟು ಸಮಸ್ಯೆಗಳಿರುತ್ತೆ, ಅಡೆತಡೆಗಳು ಬರುತ್ತೆ. ಬಟ್ ನಿಮ್ಮ ವಿಷಯದಲ್ಲಿ ಹಾಗಾಗ್ಲಿಲ್ಲ ಅಂದ್ರೆ ಎಂತ ಟೈಮ್ ಬಂದ್ರೆ ಏನೂ ತಡೆಯೋದಿಲ್ಲ, ಮದುವೆ ಆಗತ್ತೆ ಅಥವಾ ಮನೆ ತಗೊಳ್ಳೋದಂದ್ರೆ ಮನೆ ತಗೊಳ್ಳೋದಾಗತ್ತೆ, ಈ ತರ ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ನಿಜ ಆಯ್ತು ಅನ್ಸತ್ತಲ್ವಾ? ನನ್ನ ಲೈಫಲ್ಲಿ ಅದು ನಿಜಾನೇ. ಯಾಕಂದರೆ ಮನೆಯಲ್ಲೂ ಅಷ್ಟೇ, ಅಥವಾ ನಾನು ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ ಮದುವೆಗೆ. ಫೆಬ್ರವರಿ ಅನ್ಸುತ್ತೆ, ಫೆಬ್ರವರಿ ಫಸ್ಟ್ ವೀಕಲ್ಲಿ ಅಜ್ಜಿ ಡ್ಯಾಡಿ ಎಲ್ಲ ಡಿಸ್ಕಸ್ ಮಾಡ್ಕೊತಿದ್ದಾರೆ. ನಮ್ಮ ಡ್ಯಾಡಿ ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ಮೆಡಿಕೇಷನಲ್ಲಿದ್ದಾರೆ, ಬೆಡ್ ರೆಸ್ಟ್ ಮಾಡಬೇಕು ಅಂತ ನಮ್ಮ ಊರಿಗೆ ಹೋದ್ರು, 1-2 ವಾರ ಬೆಡ್ ರೆಸ್ಟ್ ಮಾಡ್ತೀನಿ ಅಂತ. ಅವ್ರು ಬೆಡ್ ರೆಸ್ಟ್ ಮಾಡಿಲ್ಲ, ನನ್ನ ಮದುವೆ ಫಿಕ್ಸ್ ಮಾಡಿದ್ರು. ಓಕೆ. ಅಂದರೆ ಹೆಂಗಾಯ್ತಂದ್ರೆ ಎಲ್ಲ ಸಡನ್ನಾಗಿ ಆಯಿತು. ಈಗ ಮದುವೆ ನನಗೆ ಒಂದ್ಸಲಿ ಅನ್ಸುತ್ತೆ, ನಿಜವಾಗ್ಲೂ ನಾನೇ ಮದುವೆ ಆಗ್ತಾ ಇದ್ದೀನ, ಇದೆಲ್ಲ ನಿಜನಾ? ಅದು ಗೊತ್ತೇ, ಹಂಗೆ ಅದು ನಿಜಾನೇ. ಓಕೆ, ಇವಾಗ ವಾಸ್ತವಕ್ಕೆ ಬಂದಿದ್ದೀರಾ ಇವಾಗ? ಓಕೆ. ಒಂದೊಂದ್ಸಲಿ ನಾನು ಎಷ್ಟೊಂದ್ಸಲಿ ಗಿಂಟ್ಕೊಂಡಿದ್ದೀನಿ. ಎಂಗೇಜ್ಮೆಂಟ್ ದಿವಸನೂ ಅಷ್ಟೇ, ನಿಜವಾಗ್ಲೂ ನಂದು ಎಂಗೇಜ್ಮೆಂಟ್ ಆಗ್ತಿದೆ, ನಾನು ಓದಬೇಕು ಅಂತ ಇದ್ದೀನಿ, ಏನಾಗ್ತಿದೆ ಎಲ್ಲ ಗಿಂಟ್ಕೊಂಡು ನೋಡ್ಕೊಂಡಿದ್ದೀನಿ ನಾನೇ ಆಗ್ತಾಯಿದೆ. ಓಕೆ. ಎಂಗೇಜ್ಮೆಂಟ್ ಫೋಟೋಗಳನ್ನೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಿಲ್ಲ, ಆಮೇಲೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನ ಹಾಕಿದ್ರಿ. ಇವಾಗ ಸೆಲೆಬ್ರಿಟಿಗಳು ಅಂತ ಅಂದರೆ ಪ್ರತಿಯೊಂದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ, ಇನ್ನು ಕೆಲವರು ಶೇರ್ ಮಾಡಲ್ಲ. ಒಂದು ಪ್ರೈವೇಸಿ ವಿಚಾರ ಇರುತ್ತೆ, ಇನ್ನು ಕೆಲವೊಂದು ಅದು ಇನ್ನೊಂದು ಅಂತಂದರೆ ಈಗ ಏನಂತ ಹೇಳ್ತಾರೆ, ಕೊಲಾಬ್ರೇಷನ್ ಸಮಥಿಂಗ್ ಏನೋ ಆ ಥರ ಇರುತ್ತೆ. ಸೊ ಆ ಥರದ ಕಾರಣಕ್ಕೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡೋವಂಥದ್ದು. ನಿಮ್ಮ ತಲೆಯಲ್ಲಿ ಏನಿತ್ತು? ಅಂದರೆ ಇವಾಗ ಈ ಮದುವೆ ಅನ್ನೋದೆಲ್ಲ ತುಂಬ ಅದು ಪ್ರೈವಸಿ ಇದ್ರೇ ಚೆನ್ನಾಗಿರುತ್ತೆ. ಲೈಕ್ಸ್ಗೋಸ್ಕರ ನಂಗೆ ಪೋಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನನಗೆ ನನ್ನ ಪರ್ಸ್ನಲ್ ಲೈಫು ತುಂಬ ಡೀಸೆಂಟಾಗಿರ್ಬೇಕಂತ ಆಸೆ. ಎಂಗೇಜ್ಮೆಂಟ್ ಬರೀ ಚಿಕ್ಕದು, ಇನ್ನೂ ಮದುವೆ ಇದೆ, ನಾವು ಲೈಫ್ ಹೆಂಗೆ ಲೀಡ್ ಮಾಡ್ತೀವಿ, ಲಾಂಗ್ ರಿಲೇಷನ್ಶಿಪ್ ಅದಕ್ಕೋಸ್ಕರ ನನಗೆ ಹಾಕಬೇಕು ಅಂತ ಅನಿಸಿಲ್ಲ. ಬಟ್ ಪ್ರೀ ವೆಡ್ಡಿಂಗ್ದು ನಾವು ಮದುವೆ ಒಂದು 4-5 ದಿವಸ ಇದ್ದೆ ಅನ್ನಂಗೆ ಹಾಕೋಣ ಅಂತಿದ್ವಿ. ಬಟ್ ಫೋಟೋಗ್ರಾಫರ್ಸ್ಗೆ ನಾನು ಆರ್ಟಿಸ್ಟ್ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಸ್ಟಾರ್ಟ್ ಎಲ್ಲ ಫೋಟೋಸು ಫೋಟೋ ಪೋಸ್ಟ್ ಆಗ್ತಿದ್ದಂಗೆ ಎಲ್ಲ ಕಡೆಯಿಂದನೂ ಕಾಲು, ಸರಿ ಇನ್ನೇನು ಮಾಡೋದು, ಆಯಿತು ಸರಿ ನಾವು ಪೋಸ್ಟ್ ಮಾಡೋಣ ಅಂತ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ. ಅಂದರೆ ಇವಾಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ, ನಾನು ಮೊದಲೇ ಹೇಳ್ದಂಗೆ. ಈಗ ಮನೆ ತಗೊಂಡಿರೋದಿರ್ಬೋದು, ಕಾರ್ ತಗೊಂಡಿರ್ಬೋದು, ಅಥವಾ ಇನ್ಯಾವುದೋ ಒಂದು ವಿಚಾರ ಇರ್ಬೋದು, ಪ್ರತಿಯೊಂದನ್ನು ಸೋಷಿಯಲ್ ಮೀಡಿಯಲ್ಲಿ ಹಾಕ್ದಂಗೆ ದೃಷ್ಟಿ ಆಗ್ಬಿಡುತ್ತೆ, ಹಾಗೆ ಹೀಗೆ ಅಂತೆಲ್ಲ ಕೆಲವರು ಹೇಳೋದುಂಟು. ಇದನ್ನು ನೀವು ನಂಬ್ತೀರಾ? ಅಂದರೆ ಇವಾಗ ನಾನು ಸ್ಟಾರ್ಟಿಂಗ್ ಅಂದರೆ ಇವಾಗ ಮಾಡಲಿಂಗು ಅಥವಾ ಡಿಗ್ರಿ ಮಾಡುವಾಗ ಪಾನಿಪುರಿ ತಿನ್ನೋದು, ಐಸ್ ಕ್ರೀಮ್ ತಿನ್ನೋದು ಎಲ್ಲ ಸ್ಟೋರೀಸು ಸ್ಟೇಟಸಲ್ಲಿ ಹಾಕ್ತಾ ಇದ್ದೆ. ಅವಾಗ ನಮ್ಮ ಮೈಂಡ್ ಇನ್ನು ಮೆಚೂರ್ಡ್ ಇರಲಿಲ್ಲ, ಚೈಲ್ಡಿಶ್ ಮೈಂಡ್ ಅವಾಗಿನ್ನ ಡಿಗ್ರಿ. ಅಂದರೆ ಅವಾಗ ಡ್ಯಾಡಿ ಮಮ್ಮಿ ಪಾಕೆಟ್ ಮನಿ ಕೊಡ್ತಾಯಿದ್ರು, ಮಾಡ್ತಾಯಿದ್ವಿ. ಇವಾಗ ನಾವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಐಸ್ ಕ್ರೀಮ್ ಇನ್ನೂ ಇದೆ, ಬರೀ ಐಸ್ ಕ್ರೀಮ್ ಫೋಟೋ ಹಾಕ್ಬೇಕಾ, ಇದು ಏನು ಮಾರಾಯ, ಬರೀ ಒಂದು ಐಸ್ ಕ್ರೀಮ್ ತಿನ್ನೋದು ಹಾಕ್ಬೇಕಾ, ಪಾನಿಪುರಿ ತಿನ್ನೋದು ಹಾಕ್ಬೇಕಾ, ಈ ರೆಸ್ಟೋರೆಂಟಲ್ಲ, ನಮ್ಮ ಗೋಲ್ 7 ಸ್ಟಾರ್ ರೆಸ್ಟೋರೆಂಟಲ್ಲಿ ತಿಂದರೂ ಹಾಕಬಾರ್ದು. ಅಂದರೆ ಇನ್ನೂ ಇದೆ, ಇವಾಗ 7 ಸ್ಟಾರ್ ಅಂದ್ಕೊತೀವಿ, ಅದಕ್ಕೆ ಮೀರಿದ್ದು ಹೋಟ್ಲು ಇನ್ನೊಂದಿರುತ್ತೆ, ಅಲ್ಲಿಗೆ ಫಸ್ಟ್ ಗೋಲ್ ಸೆಟ್ ಮಾಡಿಕೊಂಡು ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಬೇಕು. ಸ್ಟೇಟಸ್ ಹಾಕೋದು ನನಗೆ ಚೈಲ್ಡಿಶ್ ಅಂತ ಅನಿಸ್ತು. ಅದಕ್ಕೆ ನಾನು ಫಸ್ಟೆಲ್ಲ ಆಗ್ತಾಯಿದ್ದೆ, ಪಾನಿಪುರಿ, ಐಸ್ ಕ್ರೀಮು, ಬಳೆ ತೊಗೊಂಡ್ರೆ ಬಳೆ ಎಲ್ಲ ಆಗ್ತಾಯಿದೆ. ನನಗೆ ಇಷ್ಟೊಂದು ಟೈಮ್ ಕೊಡಬೇಕಾ ಸೋಷಿಯಲ್ ಮೀಡಿಯಾಗೆ, ಇಷ್ಟೊಂದು ಸ್ಟೇಟಸ್ ಆಗಬೇಕಾ, ಬೇಡ. ಪ್ರೊಫೆಷನ್ನಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇಟ್ಕೊಳ್ಳೋಣ, ಪ್ರೈವೇಟ್ ಲೈಫ್ ಬಗ್ಗೆ ನಾವೇನು ಹಾಕೋದು ಬೇಡ. ಯಾಕಂದರೆ ಅಚೀವ್ ಮಾಡೋದು, ಹೋಗೋ ಜಾಗ ಎಷ್ಟೊಂದಿರುತ್ತೆ, ಒಳ್ಳೊಳ್ಳೆ ಪ್ಲೇಸ್ ಇದೆ, ಒಂದಕ್ಕಿಂತ ಒಂದು ಪ್ರೀಮಿಯಮ್ಮು ಇರುತ್ತೆ, ಅದನ್ನು ಮಾಡೋಣ, ಗೋಲ್ ಹಂಗೆ ಸೆಟ್ ಮಾಡ್ಕೊಳ್ಳೋಣ. ಸ್ಟೇಟಸ್ ಯಾಕೆ ಬೇಕು, ಯಾಕೆ ಜನಕ್ಕೆ ಹೇಳಬೇಕು, ಯಾಕೆ ತೋರಿಸ್ಬೇಕು ಅಂತ ಇತ್ತು. ಚೇಂಜ್ ಆಯಿತು ಮೈಂಡ್. ಓಕೆ. ಬಟ್ ಸೆಲೆಬ್ರಿಟಿಗಳು ಅಂತಂದಾಗ ಈಗ ಫಾಲೋವರ್ಸ್ ಜಾಸ್ತಿ ಬೇಕು ಅನ್ನೋ ಕಾರಣಕ್ಕಾಗಿ ವೈಯಕ್ತಿಕ ಜೀವನವನ್ನು ಕೂಡ ಕೆಲವರು ಹೇಳ್ಕೊಂಡಿದ್ದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಇವಾಗ ನಂದೇನಂದರೆ, ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲಿಂದ ನಮಗೆ ಕೆಲಸ ಸಿಗಲ್ಲ. ನಮ್ಮದು ಪ್ರೊಫೆಷ್ನಲ್ ಆಗಿ ನಮ್ಮ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಬೇಕು. ಇವಾಗ ಕಾಂಟ್ಯಾಕ್ಟ್ ಸಿಗಬೇಕು. ಇನ್ಸ್ಟಾಗ್ರಾಮ್ ಇದ್ದರೆ ಸಾಕಾಗಲ್ಲ. ನಮಗೆ ಯಾವ ಪ್ರೊಡಕ್ಷನ್ ಹೌಸು, ಯಾರು ಪ್ರೊಡ್ಯೂಸರು, ಯಾರು ಡೈರೆಕ್ಟರು, ಕಾಸ್ಟಿಂಗ್ ಹೆಂಗಾಗುತ್ತೆ, ಆಡಿಷನ್ಸ್ ಎಲ್ಲಿ ನಡೀತಾ ಇದೆ, ನಾವು ಅದನ್ನು ತಿಳ್ಕೊಂಡು ನಮ್ಮ ಸ್ಕಿಲ್ಸ್ ಡೆವಲಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಫರ್ ಬರುತ್ತೆ. ನಾನು ನಿಜವಾಗ್ಲೂ ನಂದು ಇನ್ಸ್ಟಾಗ್ರಾಮ್ ಅಕೌಂಟು ಯಾವಾಗಲೂ ಅಷ್ಟೊಂದು ಆ್ಯಕ್ಟಿವ್ ಇರಲ್ಲ ನಾನು.
ತುಂಬ ಕಡಿಮೆ, ವಾರಕ್ಕೆ ಒಂದ್ಸಲಿ ಇಲ್ಲ ವಾರಕ್ಕೆ 2 ಸಲ. ಅದು ಇವಾಗ ಹೈಯರ್ ಎಜುಕೇಷನ್ ಮಾಡಬೇಕು ಅಂತಾಗಿ ಇನ್ನೂ ಕಡಿಮೆ ಮಾಡ್ಕೊಂಡಿದ್ದೀನಿ. ಈಗ ಮದುವೆ ಅಂತ ಒಂದು 2 ವಾರದಿಂದ ಅದು ಇದು ಪೋಸ್ಟು, ಮತ್ತು ನನ್ನ ಹಸ್ಬೆಂಡ್ ಏನಾರು ಸ್ಟೋರೀಸ್ ಆಗ್ತಾ ಇರ್ತಾರೆ, ಫೋಟೋಗ್ರಾಫರ್ಸ್ ಏನಾರು ಆಗ್ತಿರ್ತಾರೆ, ಕೊಲಾಬ್ ಆಕ್ಸೆಪ್ಟ್ ಮಾಡಬೇಕು ಅಂದರೆ ಒಂದು 10 ನಿಮಿಷ ನೋಡ್ತೀನಿ, ಒಂದು ದಿವಸಕ್ಕೆ ಒಂದು 10 ನಿಮಿಷ, ಇಲ್ಲಾಂದರೆ ಅದು ನೋಡ್ತಾ ಇರಲಿಲ್ಲ. ಅಂದರೆ ಇರ್ಬೋದು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್, ಬಟ್ ಆದರೆ ವಿಟಮಿನ್ ಎಮ್ ತುಂಬ ಮುಖ್ಯ ಅಲ್ವಾ, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಇಂಪ್ರೂವ್ ಆಗುತ್ತೆ. ಈಗ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆ ಜಾಸ್ತಿ ಇದ್ದಾಗ ಈಗ ಕೊಲಾಬ್ರೇಷನ್ ಬರುತ್ತೆ, ಆಮೇಲೆ ಈಗ ತುಂಬ ಜನ ಪ್ರಮೋಷನ್ಸ್ ಮಾಡ್ತಿದ್ದಾರೆ. ಇವಾಗ ತುಂಬ ಜನ ಹೇಳ್ತಾರೆ ಇನ್ಸ್ಟಾಗ್ರಾಮ್ನಿಂದನೇ ಸಿಕ್ಕಾಪಟ್ಟೆ ನಾವು ಹಣ ಮಾಡ್ತಿದ್ದೀವಿ ಅಂತ. ಈಗ ಸೆಲೆಬ್ರಿಟಿಗಳು ಕೂಡ ಒಂದಲ್ಲ ಒಂದು ಪ್ರಾಡಕ್ಟ್ಗಳನ್ನು ಪ್ರಚಾರ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟಿಗೆ ಇಂತಿಷ್ಟು ರೂಪಾಯಿ ಅಂತ ಏನೋ ಇದೆ. ಸೊ ಆ ಥರದ್ದೆಲ್ಲ ಪೇಮೆಂಟ್ ತಗೊಳ್ತಾರೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ವಾ? ಅಂದರೆ ನನಗೆ ಇವಾಗ ಅದಕ್ಕೋಸ್ಕರ ಅಷ್ಟೊಂದು ಟೈಮ್ ಡೆಡಿಕೇಶನ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಅಂದರೆ ನನಗೆ ಇವಾಗ ರೀಲ್ಸ್ ಮಾಡೋದು ಅಷ್ಟೊಂದು ನಂಗೆ ಇಂಟ್ರೆಸ್ಟ್ ಇಲ್ಲ. ಅದರಿಂದ ದುಡ್ಡು ಇನ್ಕಮ್ ಬರ್ಬೋದು, ಬಟ್ ಅದೇ ನನಗೆ ಏನೋ ಅದು ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನಿಸ್ತಾಯಿತ್ತು, ಬೇಡ ಅಂತ ಅನಿಸ್ತಾಯಿತ್ತು. ಪ್ರಾಡಕ್ಟ್ ಪ್ರಮೋಷನ್ ಮಾಡೋಕ್ಕೆ ನಾವು ಆ ಪ್ರಾಡಕ್ಟ್ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಬೇಕು. ನಾನು ಆಗಲ್ಲ ಆವಾಗ, ಬರೀ ನಾನು ಪ್ರಮೋಟರ್ ಆಗ್ತೀನಿ, ಪ್ರಮೋಷನ್ ಮಾಡೋದು ನಂಗೆ ಅದು ಇಷ್ಟ ಆಗಲಿಲ್ಲ. ಇವಾಗ ಫಸ್ಟ್ ನಮಗೆ ಕೆಲಸ, ನಮ್ಮ ಜೋಬಲ್ಲಿ ದುಡ್ಡಿದ್ರೆ ನಮಗೆ ಇಷ್ಟ ಆಗಿದ್ದ ಪ್ರಾಡಕ್ಟ್ ನಾವು ತೊಗೊತೀವಿ. ಯಾಕೆ ನನಗದು ಇಷ್ಟ ಆಗಲಿಲ್ಲ, ಸ್ಕ್ರೀನ್ ಮೇಲೆ ಕಾಣಿಸ್ಕೊಬೇಕಂತ ಆಸೆ ಇತ್ತು, ಅದು ಮಾಡಿದೆ. ಇದೆಲ್ಲ ನನಗೆ ಮಾಡಬೇಕಂತ ಇವಾಗಲೂ ಅನಿಸಲ್ಲ. ಓಕೆ, ಮದುವೆ ಪ್ಲ್ಯಾನ್ ಎಲ್ಲ ಹೇಗೆ ರೆಡಿ ಆಗಿದೆ, ಏನು ಕತೆ? ಈಗ ಸೀರೆ ಒಡವೆ, ಹೆಣ್ಮಕ್ಳಿಗಂತೂ ಮದುವೆ ಅನ್ನೋದು ತುಂಬ ವಿಶೇಷ. ರೆಡಿ ಆಗೋದೇ ಒಂದು ದೊಡ್ಡ ಟಾಸ್ಕು. ನಾನು ಯಾವ ರೀತಿ ಸೀರೆ ಉಡಬೇಕು, ಏನು ಕತೆ ಅಂತ. ಶಾಪಿಂಗ್ ಅಂತೂ ಭರ್ಜರಿಯಾಗಿದೆ. ಅದಕ್ಕೆ ಬೇಕಾಗಿರೋ ಮ್ಯಾಚಿಂಗ್ ಆಕ್ಸೆಸರೀಸ್ ತೊಗೊಂಡಿದ್ದೀನಿ, ಇನ್ನೂ ಸ್ಯಾಟಿಸ್ಫೈ ಇಲ್ಲ. ಇನ್ನೂ 1 ವಾರ ಇದೆ ಕರೆಕ್ಟಾಗಿ. ಇಷ್ಟು ತೊಗೊಂಡಿದ್ದೀನಿ, ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಬಟ್ ಸ್ಯಾರೀಸ್ ಅಂತೂ ಎಲ್ಲ ಶಾಪಿಂಗ್ ಆಗಿ ಕಸ್ಟಮೈಸ್ ಎಲ್ಲ ಆಗಿದೆ. ಬಟ್ ಆಕ್ಸೆಸರೀಸ್ ಮೇಲೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.